ಈ ವಾಡೆ ಬಿಟ್ಟು ಎಲ್ಲಿ ಹೊರಗೆ ಹೋಗಂಗೆ ಇಲ್ಲ. ಹಂಗಾರೆ ಪಂಜರದ ಪಕ್ಷಿ ನೀವು. ಮದುವೆ 15 ಇಯರ್ಸ್ ಇದ್ದಾಗ ಮದುವೆ ನಡೀತು ನಂದು. 15 ವರ್ಷದಲ್ಲಿ ಮದ್ವೆ ಆಗಿದ್ದು. ಹೆಣ್ಮಗಳು ಕಂಟಿನ್ಯೂಸ್ ರೊಟ್ಟಿ ಮಾಡೋದು. ಮುಂಜಾನೆ 6ಕ್ಕೆ ಕುಂತ್ಲಂದ್ರೆ ಸಂಜೆ 6 ತನಕ ಆಯ್ತು ರೊಟ್ಟಿನ ಮಾಡೋದು. ಮಗ ಬೇರೆ ಕಡೆ ಅಬ್ರಾಡ್ ಹೋದ, ಒಬ್ಬ ಮಗ ಗದಗಕ್ಕೆ ಹೋದ. ಮನಿಗೊಬ್ರು ಬೇಕಲ್ಲ, ಈ ಮನಿ ನೋಡ್ಕೊಳಕ್ ಬೇಕಲ್ಲ. ಅದಕ್ಕೆ ಇವ್ರನ್ನ ಉಳಿಸ್ಕೊಂಡ್ರಿ. ನಮ್ಮ ಮನೆಯಲ್ಲಿ ನಮ್ದೆಲ್ಲ ಅಡ್ಗೆ ನಾವು ಮಾಡ್ಕೋತಿದ್ವಿ, ನಮ್ಮ ಕೆಲಸ ನಾವು ಮಾಡ್ಕೋತಿದ್ವಿ. ಇಲ್ಲೆಲ್ಲಾನು ಬೇರೆಯವ್ರನ್ನ ಮಾಡೋರು, ಅಡ್ಗಿನೂ ಬೇರೆಯವ್ರು ಮಾಡ್ತಿದ್ರು. ಎಲ್ಲ ಅರಿವಿ ಓದಿಟ್ಟು ಜಾಕಕ್ಕೆ ಬರ್ರಿ, ಜಾಕ ಮಾಡ್ಬರ್ರಿ ಅಂತ ಕರಿತಿದ್ರು. 24 ಜೊತೆ ಎತ್ತಿದ್ದು, ಜೊತೆ ಅಂದ್ರೆ 44 ಎತ್ತು. ಇದು ಕಂಪ್ಲೀಟ್ ಹಿಂಗಡೆ, ಇದು ಹಿತ್ಲ ಬಾಗ್ಲ, ಅದು ವಾಶ್ರೂಮ್ ರೀ. ಈಗ ಕಂಪ್ಲೀಟ್ ಚೇಂಜ್ ಮಾಡ್ಕೊಬಿಟ್ಟಿದ್ದಾರೆ. ಇಲ್ಲ ಹಾಂ, ಚೇಂಜ್ ಒಳಗಿಂದ ಎಷ್ಟು ಹೊರಗಿಂದ ಹಂಗೆ ಇದೆ ರೀ. ಅದು ಒಳಗಡೆ ಸ್ವಲ್ಪ ಟೈಲ್ಸ್ ಗಿಲ್ಸ್ ಮಾಡಿದ್ದೀವಿ. ಸರಿ, ಇಲ್ಲಿ ಒಲೆ ಇದೆ. ಇದು ಎಲ್ಲ ಅಡುಗೆ ಮಾಡಲಿಕ್ಕೆ ಅಲ್ಲ, ಆಳುಗಳಿಗೆ ಭಾಳ ಜನ ಇರ್ತಿದ್ರಲ್ರಿ. ಅಷ್ಟು ಸಿಕ್ಕಾಪಟ್ಟೆ ದೊಡ್ಡ ಅಡುಗೆ ಮಾಡ್ಬೇಕಾದಾಗ ಇಲ್ಲಿ ಮಾಡ್ತಿದ್ರು. ಹಂಗಾರೆ ಸುಮಾರು ನಿಮ್ಮ ವಾಡೆ ಒಳಗೆ ಎಷ್ಟು ಒಲೆ ಇರ್ತಿದ್ವು? ಇಲ್ಲಿ ಒಲಿ ಅಲ್ಲ, ಒಂದು 100 ಜನ ಅಡ್ಗೆ, ಮತ್ತೆ ಈಗ 100 ಜನಕ್ಕೆ ಡೈಲಿ ಆಗ್ಬೇಕಲ್ರಿ. ಒಲೆ ಮೇಲೆ ಅಲ್ಲ, ಇಲ್ಲೂ ಒಲೆ ನೋಡ್ರಿ. ಇವೆಲ್ಲ ಇವೆಲ್ಲ ಒಲೆ ರೀ, ಇಷ್ಟು ಒಲೆ ಇವು. ಹಂಗಾರೆ ಅಡುಗೆ ಮಾಡೋದಕ್ಕೆ ಒಂದು 10 ಜನ ಇದ್ರು ಅನ್ಸುತ್ತೆ. ಹಾಂ, ಅದು ರುಬ್ಬುಗುಂಡ ರೀ, ಗ್ರೈಂಡರ್. ಓಕೆ, ನೀವು ಬಂದಾಗ್ಲೂ ರುಬ್ತಾ ಇದ್ರ ಮೇಡಮ್? ನಾವು ಬಂದಾಗ್ಲೂ ಗ್ರೈಂಡರ್ ಇದ್ದಿದ್ದಿಲ್ಲ. 76 ಹೌದು, ಎಲ್ಲ ಒಲೆಲೇನೆ ಅಡುಗೆ ಮಾಡಬೇಕಿತ್ತು. ಒಲೆ ಮೇಲೆ ಅಡುಗೆ ಮಾಡೋದು, ಇಡ್ಲಿ ಒಲಿ, ಆಮೇಲೆ ಕಲ್ಲಾಗ ರುಬ್ಬೋದು. ಅಲ್ಲೆಲ್ಲ ಮೇಲೆ ಹೋಗಿದ್ರೆ ಮೇಲೆ ಹೋಗೋದು. ಓ, ನಾವು ಆ ಕಡೆಯಿಂದ ಹೋದ್ವಲ್ಲ, ಈ ಕಡೆ ಅಲ್ಲೇ ನಾವು ಹಿಂಗೆ ಎಂಟ್ರೆನ್ಸ್ ಇಲ್ಲಿಂದ ಹಿಂಗೆ ಮೇಲೆ ಹೋಗ್ತೀವಿ ರೀ. ಇದು ಅವಾಗ್ಲೇನೆ ಈ ತರನೇ ಗ್ಯಾಪ್ ಬಿಟ್ಟಿದ್ರು, ಅಂದ್ರೆ ಅವಾಗ್ಲೇನೆ ಯೂಸ್ ಮಾಡ್ತಿದ್ರು ಹ್ಯಾಂಡ್ ವಾಶ್ಗೆ ಎಲ್ಲ. ಓಕೆ, ನೀರ್ ಎಲ್ಲಿಂದ ನಿಮ್ಗೆ? ಬಾವಿ ಏನಾದ್ರು ಇತ್ತಾ? ಹೊರಗಡೆಯಿಂದ ತರಬೇಕಿತ್ತ? ನಾವು ಬಂದಾಗೆಲ್ಲ ಲಗಳಿ ಹಾಕ್ತಿದ್ರಿ. ಲಗಳಿ ಅಂದ್ರೆ ಒಂದು ಹೋರಿ ಅಥವಾ ಎತ್ತಿನ ಮೇಲೆ ಚಿಕ್ಕ ಎರಡು ಕೊಡ ಇಟ್ಟು ಅದನ್ನ ಬಾವಿಗೆ ತೊಗೊಂಡು ಹೋಗಿ ಬಾವಿಯಾಗಿಂದ ನೀರು ಸೇರ್ಕೊಂಡು ಅದ್ರಾಗ ಇಟ್ಟು ಅದಕ್ಕೆ ಲಗಳಿ ಅಂತಿದ್ರು. ಒಬ್ಬ ಮನುಷ್ಯ ಒಂದು ಎತ್ತು ಹೋದ್ರಂದ್ರೆ 4 ಕೊಡ ನೀರು ಬರ್ತಿದ್ದು, ದೊಡ್ಡ ಕೊಡ. ಅದಕ್ಕೆ ಲಗಳಿ ಅಂತಿದ್ರು. ಮತ್ತು ನಾವು ಬಂದಾಗೆಲ್ಲ ಲಗಳಿ ಹಾಕ್ತಿದ್ರು, ಅಲ್ಲಿಂದ ತರ್ತಾ ಇದ್ರು ಬಾವಿಯಿಂದ ಸೇರ್ಕೊಂಡು. ಆಮೇಲೆ ಮುಂದೊಂದು ವರ್ಷ 2 ವರ್ಷನಾಗ ಬೋರ್ ಹಾಕ್ಸಿ, ಬೋರ್ ಬಿದ್ದು ನೀರು ಬಂದು ಆಮೇಲೆ ಮನೆಗೆ ನಳ ಹಾಕಿ. ಮೇಡಮ್, ನೀವು ಬಂದಾಗಲೇ ಹಂಗಿತ್ತು ಅಂದರೆ ನಿಮ್ಗಿಂತ ಮುಂಚೆ ಇಷ್ಟೊಂದು ಅಡುಗೆ ಮನೆ ಇತ್ತು, ಇನ್ನೆಷ್ಟು ನೀರು ಬೇಕಾಗಿತ್ತು? ಒಬ್ಬ ಮನುಷ್ಯ ಕಂಟಿನ್ಯೂಸ್ ಸಂಚಾನ ಬರೇ ನೀರು ತರೋದು. ಆಮೇಲೆ ಒಬ್ಬ ಹೆಣ್ಮಗಳು ಕಂಟಿನ್ಯೂಸ್ ರೊಟ್ಟಿ ಮಾಡೋದು. ಮುಂಜಾನೆ 6ಕ್ಕೆ ಕುಂತ್ಲಂದ್ರೆ ಸಂಜೆ 6 ತನಕ ಆಯ್ತು ರೊಟ್ಟಿನ ಮಾಡೋದು. ಅಷ್ಟು ಜನ ಬರ್ತಾ ಇದ್ರು. ಬಂದವರಿಗೆಲ್ಲ ಈಗ ನೀವು ಬಂದ್ರಲ್ಲ, ನೀವು ಊಟ ಮಾಡೇ ಹೋಗೋದು. ಆ ರೀತಿ ಪದ್ಧತಿ ಇತ್ತು. ಎಂಥವ್ರು ಬಂದ್ರು ಮನೇಲಿ ಊಟ ಮಾಡೇ ಕಳಿಸ್ತಾ ಇದ್ದಿದ್ದು. ಸರ್, ನಿಮ್ಮ ಮನೇಲಿ ಏನಾದರೂ ದಾಖಲೆಗಳು ಅಂದರೆ ರಾಜರ ಕಾಲದಲ್ಲಿ ಇದ್ದಿದ್ದು ಯಾವುದಾದ್ರೂ ನೋಡಕ್ಕೆ ಸಿಗ್ಬೋದಾ ನಮಗೆ? ದಾಖಲೆಗಳು ಅಂದರೆ ನಿಮ್ಮ ತಾತ ಮುತ್ತಾತನ ಕಾಲದಲ್ಲಿ ಇದ್ದಿದ್ದು, ಬರ್ದಿದ್ದಾಗಿರ್ಬೋದು, ಸುಂಕ ವಸೂಲಾತಿದ್ದು, ಅಥವಾ ಬ್ರಿಟಿಷರ ಕಾಲದಲ್ಲಿ ಇದ್ದಿದ್ದು? ಇಲ್ಲ, ಯಾವ ದಾಖಲೆ ಇಲ್ಲ. ಇವಾಗ ನೀವು ಹೇಳಿದ್ರಲ್ಲ, ಇದರಿಂದ ಈಚೆಗೆ 1970-80 ನಂತರ ಮೇಡಮ್ ಬಂದ್ರಲ್ಲ, ಅದಾದ ನಂತರ ಎಷ್ಟು ಚೇಂಜಸ್ ಆಯಿತು ಈ ಮನೇಲಿ? ರೀ, ಅದು ಅವಾಗ ಏನಿತ್ತು ನೋಡ್ರಿ, ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಬಂದ್ಮೇಲೆ ಎಲ್ಲ ಜಮೀನು ಹೋದ್ಮೇಲೆ ಏನೈತಲ್ರಿ, ಇದಿಷ್ಟು ಏನು ಲ್ಯಾಂಡ್ ಅದಾವಲ್ಲ ಅದರಲ್ಲೇ ಮಾಡ್ಕೋತ ಬಂದ್ವಿ. ಆಮೇಲೆ ಕೆಲವೊಂದು ರಿನಿವೇಷನ್ ಮಾಡ್ಕೊಂಡಿವಿ. ಇದ್ರಾಗೆಲ್ಲ ಮೊದಲೆಲ್ಲ ಈ ಸಾರಿಸೋದಿರ್ತಿತ್ತು, ಹಿಂಗೆ ಟೈಲ್ಸ್ ಇರ್ತಿದ್ದಿಲ್ಲ, ಸೆಗಣಿಲೆ ಸಾರಿಸಿದ್ರಾಗ. ಅದೆಲ್ಲ ನಮ್ಮ ಮದುವೆ ಆದಮೇಲೆ, ನನ್ನ ಮದುವೆ 1999 ಆಗಿತ್ತು. ಅದಾದಮೇಲೆ ಏನೈತಲ್ಲ, ಅದು ಟೈಲ್ಸ್ ಅದು ಮಾಡ್ಸಿದ್ವಿ. ಓಕೆ, ನೀವೇನು ಎಜುಕೇಷನ್ ಮಾಡಿರೋದು? ನಂದು LLB ಆಗಿದ್ರಿ. LLB ಆಗಿ ಹೊರಗಡೆ ಹೋಗ್ಬೇಕು ಅಂತ ಅನ್ಸಿಲ್ವ ಸರ್? ಮನಿ ಯಾರು ನೋಡ್ಕೊಳ್ಳೋರಿ? ಹೊರಗಡೆ ಮಾಡ್ಕೊಂಡೆಲ್ಲ. ಒಬ್ಬ ಮಗ ಬೇರೆ ಕಡೆ ಅಬ್ರಾಡ್ ಹೋದ, ಒಬ್ಬ ಮಗ ಗದಗಕ್ಕೆ ಹೋದ. ಮನಿಗೊಬ್ರು ಬೇಕಲ್ಲ, ಈ ಮನಿ ನೋಡ್ಕೊಳಕ್ ಬೇಕಲ್ಲ.
ಅದಕ್ಕೆ ಇವ್ರನ್ನ ಉಳಿಸ್ಕೊಂಡ್ರಿ. ಓಕೆ, ನಿಮ್ಗೂ ಆಸೆ ಇತ್ತು ಇಲ್ಲೇ ಇರಬೇಕು ಅಂತ? ಹಾಂ ಈ ಆಸೆ ಇತ್ತು ರೀ. ಇವಾಗ ಏನೆಲ್ಲ ಜಮೀನಲ್ಲಿ ಏನೆಲ್ಲ ಮಾಡಿದ್ದೀರಾ? ಇನ್ನು ಕಬ್ಬು ಇದೆ ರೀ, ಎಷ್ಟು ಎಕರೆ ಇದೆ? ಜೋಳ ಇದೆ, ಈಗ ಬಾಳೆಲ್ಲ ರೀ. ಒಂದು 100 ಎಕರೆ ಬಿಟ್ಟು 100 ಎಕರೆ. ಈ ಕಡೆ ಮೈದ್ನಿಗೊಂದು ಇವ್ರ ಕಾಕಾಗೊಂದು 100 ಎಕರೆ ನಾವು. ಓಕೆ, ಇವಾಗ ನೋಡ್ಕೊಂಡು ಆರಾಮಾಗಿ ಮನೇಲಿ ಇದ್ದೀರಾ. ಓಕೆ ಮೇಡಮ್, ಈ ಸಲ ಏನಾದರೂ ಎಲೆಕ್ಷನ್ಗೆ? ನಮ್ಮ ಎಲ್ಲ ರಿಸರ್ವೇಷನ್ ಬರಂಗಿಲ್ಲ ರೀ ಹೆಚ್ಚಾಗಿ. ಮಹಿಳಾ ರಿಸರ್ವೇಷನ್ ಬಂದಾಗ ಅವಾಗೊಮ್ಮೆ ಬಂದಿತ್ತು, ಎಲ್ಲರೂ ಕೇಳಿದ್ರು, ನಿಂತಿದ್ವಿ, ಗೆದ್ರಿ. ಮತ್ತೆ ಸರ್ ಮಗನ ಏನಾದರೂ ಎಲೆಕ್ಷನ್ಗೆ? ನೋಡ್ಬೇಕು ಇನ್ನು ಒಂದು ರಿಸರ್ವೇಷನ್ ಎಲ್ಲ ಅವಕಾಶ ಬರ್ಬೇಕಲ್ರಿ, ಬಂದಾಗ ಇಂಟ್ರೆಸ್ಟ್ ಇದೆ? ಇಂಟ್ರೆಸ್ಟ್ ಇದೆ, ನೋಡ್ಬೇಕ್ರಿ ಏನು ಪಾಸಿಬಲ್ ಆಗತ್ತೆ. ಕ್ಯಾಟಗರಿ ಬರ್ಬೇಕೆಲ್ಲ, ಟೈಮ್ ಚಲೋ ಇರ್ಬೇಕು, ಎಲ್ಲ ಆಗ್ಬೇಕಲ್ರಿ. ಓಕೆ ಸರ್, ರೆಡ್ಡಿಸ್ ಅಂದರೆ ಸಾಮಾನ್ಯವಾಗಿ ಆಂಧ್ರದಲ್ಲಿ ಅಂದ್ಕೊಳ್ತೀವಿ, ಇಲ್ಲಿ ರೆಡ್ಡಿಸ್ ಹೇಗೆ ಬರ್ತಾರೆ ಸರ್? ರೆಡ್ಡಿಸು ಮನೆತನ ಇಲ್ಲಿ ಆಳ್ತಾ? ಅಯ್ಯೋ ಸಾಕಷ್ಟು. ಓಹ್, ಅಲ್ಲಿ ಹೊರಗಡೆ ನಮ್ಮ ಇತಿಹಾಸದಲ್ಲಿ ಗೊತ್ತೇ ಇಲ್ಲ ಮೇಡಮ್, ನೀವು ಹೇಳಿದ್ರೆ ಗೊತ್ತಾಗುತ್ತೆ. ಚೇರ್ ತೊಗೊಂಬರ್ರಿ. ಹಾಂ, ಇವಾಗ ಕಂಪ್ಲೀಟ್ ಗಾರ್ಡನ್ ಮಾಡ್ಕೊಂಡಿದ್ದೀವಿ. ಗಾರ್ಡನ್ ಮಾಡ್ಕೊಂಬಿಟ್ರಿ. ಎಲ್ಲ ಮೊದಲು ಜನ ಊಟಕ್ಕೆ ಕುಂಡಿರ್ತಿದ್ರು ಇಲ್ಲಿ. ಬೇಕಿತ್ತು ಮೇಡಮ್, ಈ ಒಲೆಗಳು ನೋಡಿದ್ರೆ ನಮ್ಗೆ ಅನಿಸ್ತಾ ಇದೆ. ಇಷ್ಟು ದೊಡ್ಡದೊಂದು ಮಜ್ಜಿಗೆ ಹಂಡೆ ಹಿಡಿತಿದ್ರೆ, ಹಂಡೆ ಅಂತಾರ, ಇಷ್ಟು ದೊಡ್ಡ ಹಂಡೆ, ಮಜ್ಜಿಗೆ ಎಲ್ಲ ಮಾಡಿ ತಂದು ಅದ್ರೊಳಗೆ ಸುರಿ ಬಿಡ್ತಿದ್ರು. ಆಮೇಲೆ ಒಂದು ನುಚ್ಚಿನ ಗಡಿಗೆ ನುಚ್ಚು ಅಂತಿದ್ರು ಅದಕ್ಕೆ. ಅದು ಏನಿಲ್ಲ, 4 ರೊಟ್ಟಿ, ಒಂದಿಷ್ಟು ನುಚ್ಚ, ಮಜ್ಜಿಗೆ, ಒಂದಿಷ್ಟು ಖಾರ, ಅಷ್ಟೇ. ಅದೇ ಊಟ, ಅದನ್ನೇ ತೃಪ್ತಿಯಿಂದ ಊಟ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಯಾರೂ ಮಾಡೋದಿಲ್ಲ ಅದನ್ನು. ಅನ್ನ ಬಂದೈತಿ ರೇಷನಕ್ಕೆ, ಅನ್ನೀಗ ನುಚ್ಚು ನಾವು ಅಂತೀವಿ, ನುಚ್ಚು ಅನ್ನ ಚಲೋ ಅಲ್ಲ ಅಂತೇಳಿ, ಆದ್ರೆ ಅವ್ರು ಹೌದು, ಈ ಊಟ ನಾವು ಅಂತ ಹೇಳ್ತಾರೆ. ಎಷ್ಟು ವೆರೈಟಿ ಕೊಟ್ರೂ ತೃಪ್ತಿ ಆಗಲ್ಲ. ಹಳೆ ಟೈರ್, ವೇಸ್ಟ್ ಟೈರ್ ಇದ್ದಿದ್ರು, ಕಾರ್ ಟೈರ್, ಅವನ್ನ ಈ ಥರ ಇದನ್ನ ಹೆಣದು ಪೇಂಟಿಂಗ್ ಮಾಡಿ ಇಟ್ಟಿದ್ವಿ ಹಿಂಗೆ, ಸುಮ್ಮನೆ ಡೆಕೋರೇಷನ್ ಕುಂಡ್ರಲಿಕ್ಕೆ. ಇದ್ರ ಮೇಲೆ ಕೂತ್ಕೋಬೋದಾ? ಕುಂದ್ರಲಿಕ್ಕೆ ಭಾರಿ ರಿಲ್ಯಾಕ್ಸ್ ಅನಿಸುತ್ತೆ ರೀ. ಓಕೆ, ಅಂದರೆ ನೀವು ಸಂಜೆ ಟೈಮ್ ಎಲ್ಲ ಕೂತ್ಕೊಳ್ತೀರಿ ಮೇಲೆ ಎಲ್ಲ? ನೀವು ಮನೆಗೆ ಮದುವೆಯಾಗಿ ಬಂದಾಗ ರಾಜರು ಮನೆಗೆ ಮದುವೆಯಾಗಿ ಬಂದಿದ್ರ, ನಿಮ್ಗೆ ಆ ಫೀಲ್ ಹೇಗಿತ್ತು? ಚಲೋ ಇತ್ತು, ಏನೋ ಒಂಥರ ಡಿಫ್ರೆಂಟ್ ಇತ್ತು. ನಿಮ್ಮ ಮನೆತನ ತವ್ರ ಮನೆ ಅದು ತುಂಬಾ ದೊಡ್ಡ ಮನೆತನ? ದೊಡ್ಡ ಮನೆತನ, ಆದ್ರೆ ಈ ಥರ ಅಲ್ಲ, ಹಿಂಗೆ ವಾಡೆ ಗಿಡೆ ಇಲ್ಲ, ಮನೆತನ ದೊಡ್ಡದು. ಓಕೆ, ನಿಮ್ಮ ಮದುವೆ ಹೇಗೆ ನಡೀತು? ಯಾವ ರೀತಿ, ಎಷ್ಟು ದಿನಗಳ ನನ್ನ ಮದುವೆ 15 ಇಯರ್ಸ್ ಇದ್ದಾಗ ಮದುವೆ ನಡೀತು ನಂದು. 15 ವರ್ಷದಲ್ಲಿ ಮದುವೆ ಆಗಿದ್ದು, ಹಾಗಾದ್ರೆ ನೀವು ಬಾಲ್ಯ ವಿವಾಹ ಆಗಿದ್ದೀರಾ? ಹೌದು. ಸರ್ ನಗ್ತಾ ಇದ್ದಾರೆ. 16ನೇ ವಯಸ್ಸಿಗೆ ಹುಟ್ಟ ನೋಡ್ರಿ ನನಗೆ. ಓಕೆ, ಅದಕ್ಕೆ ಇವಾಗಲೂ ನೀವು ಬ್ಯೂಟಿಫುಲ್ ಆಗಿದ್ದೀರಾ. ಅಂದರೆ ವಯಸ್ಸಾಗಿದೆ ಅಂತ ಕಾಣಿಸ್ತಾ ಇಲ್ಲ, ಏನು ಅಮ್ಮ ಮಗ ಅನ್ನಿಸ್ತಿಲ್ಲ, ಅಕ್ಕ ತಮ್ಮನ ಥರ ಫೀಲ್ ಆಗ್ತಾ ಇದೆ ನನಗೆ. ಅದಾದ ನಂತರ ಅಲ್ಲಿ ಮನೆ ವಾತಾವರಣಕ್ಕೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇತ್ತು. ನನಗೆ ಹೊಂದ್ಕೊಳಕ್ಕೆ ಭಾಳ ತ್ರಾಸ ಆಯ್ತು. ನಮ್ಮ ಮನೆಯಲ್ಲಿ ನಮ್ದೆಲ್ಲ ಅಡ್ಗೆ ನಾವು ಮಾಡ್ಕೋತಿದ್ವಿ, ನಮ್ಮ ಕೆಲಸ ನಾವು ಮಾಡ್ಕೋತಿದ್ವಿ. ಇಲ್ಲೆಲ್ಲಾನು ಬೇರೆಯವ್ರನ್ನ ಮಾಡೋರು, ಅಡ್ಗಿನೂ ಬೇರೆಯವರು ಮಾಡ್ತಿದ್ರು. ಎಲ್ಲ ಅರ್ಬಿ ಓದಿಟ್ಟು ಜಳಕಕ್ಕೆ ಬರ್ರಿ, ಜಳಕ ಮಾಡ್ಬರ್ರಿ ಅಂತ ಕರಿತಿದ್ರು. ಬೇರೆದವ್ರು ಊಟಕ್ಕೆ ಹಾಕ್ತಿದ್ರು. ನಮ್ದು ಏನೂ ಇಲ್ಲೇ ಇಲ್ಲ, ಊಟ ಮಾಡೋದು. ಸ್ಟಾರ್ಟಿಂಗ್ ಬಂದಾಗ ಇವಾಗ ಕೆಲಸ ಮಾಡ್ಕೊಂಡು ಹೊರಗಡೆ ಎಲ್ಲ ಲವಲಕ್ಕಿಯಿಂದ ನೀವು ತಿರ್ಗಾಡ್ಕೊಂಡು ಹುಡುಗಿಯಲ್ಲಿ ಇಲ್ಲಿ ಹೊರಗಡೆ ಹೋಗೋದು ಚಾನ್ಸಸ್ ಇರ್ತಾ ಇತ್ತಾ? ಮನೆ ವಾಡೆ ಬಿಟ್ಟು ಎಲ್ಲಿ ಹೊರಗೆ ಹೋಗಂಗೆ ಇಲ್ಲ. ಹಂಗಾರೆ ಪಂಜರದ ಪಕ್ಷಿ ನೀವು. ಕರ್ಕೊಂಡು ಹೋಗ್ತಿದ್ರು, ಬಾಗಲಕೋಟೆಗೆ ಅದು ಕರ್ಕೊಂಡು ಹೋಗ್ತಿದ್ರು ನಮ್ಮ ಮನೆಯವರೆಲ್ಲ. ಅಂದ್ರೆ ಮನೆಯವರು ಕರ್ಕೊಂಡು ಹೋದ್ರೆ ಮಾತ್ರ, ಇನ್ನ ಸುಮ್ಮನೆ ಊರ್ ಸುತ್ತಬೇಕು ಏನು ಇಲ್ಲ. ನೀವು ಈ ವಾಡೆಗೆ ಮದ್ವೆಗೆ ಬಂದಾಗ ಕುದುರೆಗಳೇನಾದ್ರು ಇತ್ತಲ್ಲ? ಎಷ್ಟು ಕುದುರೆಗಳಿದ್ರು? ಅವಾಗ ಒಂದು 4 ಸ್ವಲ್ಪ ಇದ್ದು, ಮೊದಲು ಭಾಳ ಇದ್ದು ಅಂತ ನಮ್ಗೆ ಮದುವೆ ಆಗೋಕ್ಕಿಂತ ಮೊದಲು. ನೀವಿದ್ದಾಗ 4. ನೀವು ಕುದುರೆ ಮೇಲೆ ಕುತ್ಕೊಂಡು ಹೋಗಿದ್ದೀರಾ? ನಮ್ಮ ಮನೆಯವ್ರು ಕುಂಡಿರ್ತೀವಿ. ಅವಾಗೆಲ್ಲ ಇದ್ದು, ಅವಾಗಿದ್ದು. ಆಮೇಲೆ ಎತ್ತದು ಎಷ್ಟು 24 ಜೊತೆ ಎತ್ತಿದ್ದು, ಜೊತೆ ಅಂದ್ರೆ 44 ಎತ್ತು. 24 ಅಂದ್ರೆ 48 ಎತ್ತು. ನಿಮ್ಮ ರೂಮ್ ಯಾವ್ದಾಯಿತು? ನಿಮ್ಮ ಅಂತಃಪುರ ಯಾವ್ದಿತ್ತು? ಯಾವ ಕೋಣೆಯಲ್ಲಿ? ಅಲ್ಲಿ ಆಚೆ ಕಡೆ ಮೇಲ್ಗಡೆ ಮಲಗುತ್ತಿದ್ವಿ ನಾವು. ಎಲ್ಲ ಒಂದೇ ಇತ್ತಲ್ಲ. ಈಗ ನಮ್ಮ ಮನೆಯವರು ನಮ್ಮ ಮನೆಯವ್ರ ತಮ್ಮ ಬೇರೆ ಆದರೂ ಅವ್ರು ಆ ಸೈಡ್ ಹೋದ್ರು, ನಾವು ಈ ಸೈಡ್ ಹೋದ್ವಿ. ಯಾಕಂದ್ರೆ ಮೇಲೆ ಎಲ್ಲ ಮಲಗೋ ವ್ಯವಸ್ಥೆ ಇತ್ತು. ಇವಾಗ ಸ್ವಲ್ಪ ಹಾಳಾಗಿದೆಯಲ್ಲ, ನೀವು ಬಂದಾಗ ಎಲ್ಲ ಚೆನ್ನಾಗಿತ್ತು. ಇದು ಬ್ಯಾಂಕ್ ಇದ್ದಿದ್ದಿಲ್ಲ ಅವಾಗ, ಗೋಡೌನ್ ಅಂತೇಳಿ ಎಲ್ಲ. ಮತ್ತು ಇಷ್ಟೆಲ್ಲ 12,000 ಎಕರೆದ್ದೆಲ್ಲ ಪೀಕ್ ಬಂದಿದ್ದಲ್ಲಿ ಅಲ್ಲಿ ಗೋಡೌನ್ದಾಗ ಓಡ್ತಿದ್ರು. ಹೌದು. ಆಗೆಲ್ಲ ಅಷ್ಟು ಜಮೀನು ಇತ್ತಾಗ.
ಮತ್ತು ಗೌರ್ಮೆಂಟ್ ಇದು ಏನದು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಬಂದಮೇಲೆ ಎಲ್ಲ ಗೌರ್ಮೆಂಟಿಗೆ ಹೋಗ್ಬಿಟ್ಟು ಅವಾಗ ಕಂಪ್ಲೀಟ್ ಚೇಂಜ್ ಆಯಿತು. ಕಂಪ್ಲೀಟ್ ಚೇಂಜ್ ಆಯ್ತು. ಓಕೆ, ನೀವು ಇಲ್ಲೇ ಇದ್ರಾ ಅಥವಾ ಇಲ್ಲೇ ಇದ್ವಿ. ಹೊರಗಡೆ ಏನಾದರೂ ಹೋಗಿದ್ದು? ಇಲ್ಲ ಇಲ್ಲೇ ಕಂಪ್ಲೀಟ್ ಇಲ್ಲೇ ಸೆಟಲ್ ಆಗಿದ್ದು. ಇಲ್ಲೇ ಸೆಟ್ಲ್ ಆಗಿದ್ವಿ. ಮುಂದೆ ಇವರು ನನಗೆ 3 ಜನ ಮಕ್ಕಳು ಇಲ್ಲಿ ಹಳ್ಳಿ ಒಳಗೆ ಸ್ಕೂಲಿಂಗ್ ಎಲ್ಲ ಆಗಂಗಿಲ್ಲ ಅಂಥೇಳಿ 1983 ಒಳಗೆ ನಾವು ಧಾರವಾಡಕ್ಕೆ ಸೆಟ್ಲ್ ಆದ್ವಿ. ಓಕೆ, ಮತ್ತೆ ರಿಟರ್ನ್ ಬಂದ್ರಿ? ಮತ್ತೆ ಬಂದ್ವಿ. ಓಕೆ, ಅವಾಗಿನ ಊಟದ ವ್ಯವಸ್ಥೆ ಹೇಗಿತ್ತು ಮೇಡಮ್ ನಿಮ್ಮ ಮನೇಲಿ? ನೀವು ಊಟ ಮಾಡ್ತಾ ಇದ್ದಿದ್ದು ವ್ಯವಸ್ಥೆ? ಅದೇ ಹೇಳಿದ್ನಲ್ಲ, ಆಳುಗಳು ಊಟ ಮಾಡ್ತಿದ್ರು, ಅಡುಗೆ ಮಾಡ್ತಿದ್ರು. ಒಬ್ಬಕ್ಕೆ ರೊಟ್ಟಿ ಮಾಡ್ತಿದ್ಲು, ಕಂಟಿನ್ಯೂಸ್ ಒಬ್ಬಕ್ಕೆ ರೊಟ್ಟಿ ಮಾಡೋದು, ಒಬ್ಬಕ್ಕೆ ಮೇಲೆ ಅಡುಗೆ ಮಾಡೋದು, ಮ್ಯಾಗಿಂದ ಊಟ, ಪಲ್ಯ, ಅನ್ನ, ಸಾರು ಮಾಡೋದು. ಒಬ್ಬ ಹುಡುಗ ಊಟಕ್ಕೆ ಹಾಕೋದು, ಊಟ ಬಡಿಸೋದೇ ಊಟ ಬಡಿಸೋದು. ಆಮೇಲೆ ಹಾಲು ಹಿಂಡ್ಕೊಂಡ್ ಬಂದದ್ದು ಹಾಲು ಕಾಸೋದು, ಹೆಪ್ಪು ಹಚ್ಚೋದು, ಆಮೇಲೆ ಊಟಕ್ಕೆ ಹಾಕೋದು, ಕಡಿಯೋದು ಒಬ್ಬನ ಕೆಲಸ. ಒಬ್ಬಾಕಿ ರೊಟ್ಟಿ ಮಾಡೋಕೆ, ಒಬ್ಬಾಕಿ ಅಡಿಗೆ ಅನ್ನ ಸಾರು ಪಲ್ಯ ಮಾಡೋದು, ಕಸ ಹೊಡ್ಕೋದು, ಆಕಿದೊಬ್ಬಾಕಿ. ಅಡಿಗೆ ಮನ್ಯಾಗ 3 ಜನ ಕೆಲಸ ಮಾಡ್ತಾರೆ ಕಾಯಂ ಯಾವಾಗಲೂ ಇರ್ತಾ ಇದ್ರು. ಓಕೆ, ಆ ಡ್ರೆಸ್ ಕೋಡ್ ಹೇಗಿರ್ತಾ ಇತ್ತು? ಇವಾಗ ಅಂದ್ರೆ ಸ್ಯಾರಿ ಉಡ್ತಾ ಇದ್ರಿ, ನೀವು ಮದ್ವೆ ಆದಾಗ ಅವಾಗ ಸರಿ ಅವಾಗ್ಲೂ ಸೀರೆನೆ? ನಿಮ್ಮ ಅತ್ತೆ ಅಂದ್ರೆ ಮಾಮೂಲಿ ನಿಮ್ ತರ ಉಡ್ತಾ ಇದ್ರ ಅಥವಾ ಬೇರೆ ರೀತಿ? ಇಲ್ಲ ಇದೇ ತರ ಸಿಂಪಲ್ ಆಗಿ ಇದೇ ರೀತಿ ವೇರ್ ಮಾಡ್ತಾ ಇದ್ರು. ಒಡವೆಗಳಿರ್ಬೋದು, ಜ್ಯುವೆಲರೀಸ್ ಅವಾಗ ಯಾವ ರೀತಿ ಇತ್ತು ಮೇಡಮ್? ನೀವು ಇತ್ತು ನಾವು ಸಿನಿಮಾದಲ್ಲಿ ರಾಜರು ಅಂತ ಹೇಳಿದ್ರೆ ಇಲ್ಲ ಅಂತವೇನಿಲ್ಲ, ಇತ್ತು, ಸುಮಾರಾಗಿತ್ತು. ಹಂಗೆ ರಾಜರ ಥರ ಅದು ಹಂಗೇನಿದ್ದಿದ್ದಿಲ್ಲ, ಸುಮಾರಾಗಿತ್ತು. ಮ್ಯಾಮ್ 15 ಇಯರ್ಸ್ಗೆ ನಿಮ್ಮ ಮ್ಯಾರೇಜ್ ಅಂತ ನಿಮಗೆ ಗೊತ್ತಿತ್ತಾ 15 ಇಯರ್ಸ್ಗೆ ನಾನು ಮದುವೆ ಮಾಡಿಕೊಡ್ತಿದ್ದಾರೆ ಅಂತ? ಅವಾಗೆಲ್ಲ ಅಲ್ರಿ, ಅವಾಗ ಹುಡುಗಿಯರ್ನ ಯಾರು ಕೇಳ್ತಿದ್ದಿಲ್ಲ. ಮನ್ಯಾಗ ತಂದೆ ತಾಯಿ ಹೆಂಗೆ ಹೇಳ್ತಾರ ಹಂಗೆ ಕೇಳ್ತಿದ್ರು. ನಾ SLC ಇದ್ದೆ, 10th ಇದ್ದೆ ನನ್ನ ಮದುವೆ ಆದಾಗ. 10th ಎಕ್ಸಾಮು ಕಟ್ಟಲಿಲ್ಲ ನಾನು, ಮದುವೆ ಆಗ್ಬಿಡ್ತು. ಓಕೆ, ನಿಮ್ಗೆ ಆಸೆ ಇತ್ತು ಓದಬೇಕು ಅಂತ? ಇತ್ತು, ಸಾಕಷ್ಟು ಹುಷಾರಿದ್ದೆ. ಏನು ಮಾಡೋದು, ಇವರೆಲ್ಲ ಅಂದ್ರೆ ಆಮೇಲೆ ನೀನು ಕಲಿತಿದ್ರೆ ಕಲಿ, ಮುಂದೆ ಹೋಗು ಅಂತ. ನನಗೇನೋ ಒಂಥರ ಬ್ಯಾಡ್ ಅಂತ ಬಿಟ್ಬಿಟ್ಟೆ. ಓಕೆ, ನಿಮಗೆ ಮದುವೆಗೆ ಮುಂಚೆ ನಿಮ್ಮ ಯಜಮಾನ್ರು ನೋಡಿದ್ರಾ ನೀವು? ಇಲ್ಲ, ಏನಾದರೂ ಮದುವೆ ದಿವಸ ನಾನು ನೋಡಿದ್ದು, ತಾಳಿ ಕಟ್ಟಬೇಕಾದ್ರೇನೆ. ನೀವು ಹೇಳ್ತಾ ಇದ್ರೆ ನಮಗೆ ಸಿನಿಮಾ ಕಣ್ಮುಂದೆ ಬರ್ತಾ ಇದೆ ಮೇಡಮ್. ಪಾಲಿವೆ ಯಾವ್ದು ಅಲ್ಲ, ಮದುವೆ ದಿನನೇ ನೋಡಿದ ಹಳೆ ಸಿನಿಮಾಗಳಲ್ಲೆಲ್ಲ ನೋಡ್ತೀವಲ್ಲ ಆ ರೀತಿ. ಇದೆಲ್ಲ ವಾಡೆ ಆಗ್ಬೇಕಾದ್ರೆ ಇಲ್ಲೆಲ್ಲ ಇವ್ರಿಗೆ ನಾಡಗೌಡ್ರು ಅಂತೇಳಿ ಹೆಸರು ಬರ್ಬೇಕಾದ್ರೆ ಹಿಂದೆ ಆದಿಲ್ ಶಾಹಿ ಅಂತೇಳಿ ಒಬ್ಬರು ಯುದ್ಧಕ್ಕೆ ಬಂದ್ರಂತ್ರಿ ಇಲ್ಲಿ ಕಲಾದಗಿಗೆ. ಇಲ್ಲಿ ಕಲಾದಗಿ ಅಂತ ಒಂದು ಊರು ಐತಿ, ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ ಕಲಾದಗಿಗೆ ಯುದ್ಧಕ್ಕೆ ಬಂದ ಟೈಮ್ನಾಗ ಯುದ್ಧ ಮಾಡ್ಕೊಂಡು ಹೊಳ್ಳಿ ಬರಬೇಕಾದಾಗ ಜೋರು ಗಾಳಿ ಮಳೆ ಆಮೇಲೆ ಸಿಡ್ಲು, ಅವ್ರಿಗೆ ಮುಂದೆ ಹೋಗೋಕ್ಕಾಗಲಿಲ್ಲ. ಅಲ್ಲೇ ಹೊರಗೆ ನಿಂತ ಇಷ್ಟೆಲ್ಲ ರಾತ್ರಿ ಆಗೈತಿ, ಇನ್ನು ಇಷ್ಟೊತ್ತಿನ ಮೇಲೆ ನಾವು ಹೆಂಗೆ ಹೋಗೋದು, ನಮ್ದು ಇದನ್ನು ನಾವು ಹೆಂಗೆ ತಲುಪೋದು ಅಂಥೇಳಿ ಅವರು ವಿಚಾರ ಮಾಡ್ಕೊತ ಮಾಡಿದ್ರೆ ಅಲ್ಲಿ ಹೊರಗೆ ಮಂದಿನ ಕೇಳಿದ್ರಂತ, ಇಲ್ಲಿ ಯಾರು ಸ್ವಲ್ಪ ದೊಡ್ಡ ಮಣ್ತಂದವರು ನಮ್ಮ ದಂಡಿಗೆಲ್ಲ ಊಟಕ್ಕೆ ಹಾಕೋರು ಯಾವುದು ಯಾರಾದರೂ ಉದಾಹರಣೆ ಅಂಥೇಳಿ ಕೇಳಿದ ತಕ್ಷಣ ಇಲ್ಲೇ ಗೌಡ್ಕಿ ಮಣ್ತಾನ ಮೊದಲಿದು, ಇಲ್ಲಿ ಅವರೊಬ್ರು ಗೌಡ್ರದಾರ, ಅವ್ರಿಗೆ ಅಲ್ಲಿ ಹೋಗ್ರಿ ಕೇಳ್ರಿ ಅವ್ರನ್ನ, ಅವ್ರು ಹಾಕ್ಬೋದು ನಿಮಗೆ ಅಂದಮೇಲೆ ಬಂದು ಕೇಳಿದ್ರಂತವ್ರು, ಏನು ಮತ್ತು ಹಿಂಗೆ ನಮ್ಮ ದಂಡ ಐತಿ, ನಮಗೆ ಹೆಲ್ಪ್ ಮಾಡಿ ಸಹಾಯ ಮಾಡಿರಿ ಅಂಥೇಳಿ. ಆಮೇಲೆ ಇವ್ರ ಮಣ್ತನದೊಳಗೆ ಅಂದ್ರೆ ಯಾವಾಗಲೂ ಸಹಾಯ ಮಾಡೋ ಸ್ವಭಾವ ಜಾಸ್ತಿ. ಇವರು ಜೀನ್ಸ್ನೊಳಗೆ ಸಹಿತ ಬಂದಿದೆ, ಅದು ನಿಮ್ಮ ಮಗನಲ್ಲಿ ಬಂದಿದೆ, ಎಲ್ಲರಿಗೂ ಬಂದಿದೆ, ಅದು ಸಣ್ಣ ಮಕ್ಕಳು ಸಹಿತ ಬಂದಿದೆ. ಆಯಿತು, ಎಷ್ಟು ಜನ ಇದೀರಿ, ಇಷ್ಟು ಜನ ಇದೀವಿ ಅಂತ. ಆಯಿತು ಬರ್ರಿ ಅಂಥೇಳಿ ಅವರಿಗೆಲ್ಲ ಕರೆದು ಅವರಿಗೆಲ್ಲ ಉಪಚಾರ ಮಾಡಿ ಊಟಕ್ಕೆ ಹಾಕಿ ಎಲ್ಲ ಮಾಡಿ ಕಳಿಸಿದಂತೆ. ಇವರೆಲ್ಲ ಉದಾರತನ, ಆಮೇಲೆ ಇವ್ರದ್ದು ಅಷ್ಟೆಲ್ಲ ದಂಡು ಹಿಡಿಯುವಷ್ಟು ಕೆಪಾಸಿಟಿ ಅದನ್ನೆಲ್ಲ ನೋಡ್ಕೊಂಡು ಆದಿಲ್ ಶಾಹಿ ಅವರು ಇವರಿಗೆ ಒಂದು 7 ಹಳ್ಳಿ ಇನಾಮಕಿ ಅಂತಾರೆ ಅವ್ರಿಗೆ, ಅದಕ್ಕೆ ಇನಾಮಕಿ. ಆಮೇಲೆ 40 ಹಳ್ಳಿದು ಉಂಬಳಿ ಅಂತ ಅಂತ ಅವಷ್ಟು ಹಳ್ಳಿ ಇವ್ರಿಗೆ ಬರೆದು ಬಿಟ್ಬಿಟ್ರು ಅವ್ರು. ನೀವು ಇವನ್ನ ಆಳ್ರಿ, ಈ ಥರದ್ದೆಲ್ಲ ದೇಕ್ರೇಕಿ ನೋಡ್ಕೊರಿ ನೀವು, ಇವೆಲ್ಲ ನಿಮ್ಮ ಇವು ಹಳ್ಳಿಗಳು ಅಂತೇಳಿ ಬರೆದು ಕೊಟ್ಬಿಟ್ರು. ಅಂತಲೇ ಮುಂದೆ ಅವ 7 ಹಳ್ಳಿ ಆಮೇಲೆ ಇವರೆಲ್ಲ ಮುಂದೆ ಅವ 7 ಹಳ್ಳಿ ಎಲ್ಲ ಜವಾಬ್ದಾರಿ ತೊಗೊಂಡು ಆ 7 ಹಳ್ಳಿ ಒಳಗೆ ಜಮೀನೊಂದೊಳಗೆ ಏನೋ ಯಾರೋ ಏನು ಮಾಡ್ಬೇಕಾದ್ರೆ ಇವ್ರನ್ನ ಕೇಳಲಾರ್ದೆ ಏನೂ ಮಾಡೋಂಗಿಲ್ಲ, ಹಿಂಗೆಲ್ಲ ಪರಿಸ್ಥಿತಿ. 7 ಹಳ್ಳಿ 7 ಹಳ್ಳಿ ಇನಾಮದಾರ ಅಂತಾರೆ ಇವ್ರಿಗೆ. ಅವಾಗ ಇವರಿಗೆ ನಾಡಗೌಡ್ರು ಅಂತೇಳಿ ಹೆಸರು ಬಂತು. ಅದಕ್ಕೂ ಮುಂಚೆ ಜಮೀನ್ದಾರ್ ಗೌಡ್ರು ಅಂತಿದ್ರು. ಮುಂಚೆನೂ ಅದೇ ರೀತಿ ಆಡಳಿತ ಇತ್ತು. ಅದಾದ್ಮೇಲೆ ಆದಿಲ್ ಶಾಹಿ ಇನ್ನೂ ಜಾಸ್ತಿ ಆಯಿತು. ಓಕೆ, ನೀವು ಮದುವೆಗೆ ಬಂದಾಗ ಇಲ್ಲಿ ಮನೆ ಹತ್ರ ತುಂಬಾ ಜನ ಬರೋರು ಅನ್ಸುತ್ತೆ, ಹೋಗೋರು ಅನ್ಸುತ್ತೆ. ನೀವು ಇದ್ದಾಗ್ಲೂ ಕೂಡ ತುಂಬಾ ಜನ ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ರು. 1 ವರ್ಷ
ಮಾಡ್ಯಾರ ಅದನ್ನೆಲ್ಲ ನೋಡಿ ನಾನು. 1 ವರ್ಷ ಅದಾದ್ಮೇಲೆ ಕಂಪ್ಲೀಟ್ ಚೇಂಜ್ ಆಯ್ತು. ಎಲ್ಲ ಗೌರ್ಮೆಂಟ್ನವರು ಭೂಮಿ ಇದನ್ನ ಮಾಡ್ಕೊಂಡು ಅಕ್ವೈರ್ ಮಾಡ್ಕೊಂಡ್ಮೇಲೆ ಎಲ್ಲ ಮತ್ತು ಅಷ್ಟು ಮಂದಿನ ಇಟ್ಕೊಂಡು ಇವರು ಒಂದು ಸ್ವಲ್ಪ ಜಮೀನ್ದಾಗ ತೊಗೊಂಡು ಎಲ್ಲರನ್ನೂ ಇಟ್ಕೊಂಡು ಏನು ಮಾಡ್ತಾರೆ, ಎತ್ತನ್ನು ಕೊಟ್ಟರು, ಆಳು ತೆಗೆದ್ರು, ಒಂದು ಸಿಂಪಲ್ ಜೀವನ ಮಾಡಕ್ಕೆ. ಓಕೆ, ನೀವು ಅವಾಗ ಹೇಳ್ತಾ ಇದ್ರಿ ಮದುವೆ ಸ್ಟಾರ್ಟಿಂಗಲ್ಲಿ ನಾನು ಹೊರಗಡೆ ಹೋಗಕ್ಕೆ ಆಗ್ತಾ ಇರಲಿಲ್ಲ, ಅಂದರೆ ಮನೆ ಒಳಗಡೆನೇ ಇರಬೇಕಿತ್ತು ಅಂತ. ಇವಾಗ ನಾರ್ಮಲಾಗಿ ಎಲ್ಲ ಕಡೆ ಹೋಗ್ತೀರಾ? ಇಲ್ಲಿ ಊರಾಗದು ಅಡ್ಡಾಡಂಗಿಲ್ಲ. ಹಿಂಗೆ ಏನೋ ಯಾರೋ ಹಿಂಗೆ ತೀರ್ಕೊಂಡ್ರು, ಯಾರ್ದೋ ಮದುವೆ ಇತ್ತು ಅಂಥದಕ್ಕಷ್ಟ ವಾಡೆ ಬಿಟ್ಟು ಹೊರಗೆ ಹೋಗ್ತೀವಿ, ಇರಲಿಲ್ಲ ಅಂದ್ರೆ ಹೋಗಂಗಿಲ್ಲ. ಇಲ್ಲ ಅಂದರೆ ಇವಾಗ್ಲೂ ಇದೇ ರೀತಿ. ಭೂ ಸುಧಾರಣಾ ಕಾಯ್ದೆ ನಿಮ್ದು ಟೋಟಲ್ ಎಷ್ಟು ಎಕರೆ ಆಸ್ತಿಯನ್ನು ನೀವು ಸಾರ್ವಜನಿಕವಾಗಿ ಹಂಚಿದ್ರಿ? ಅಂದರೆ ನಿಮ್ಮ ಊರಿನವರಿಗೆ, ವ್ಯವಸಾಯ ಮಾಡೋರಿಗೆ? 12,000 ಎಕರೆ ಇತ್ತು ಮೊದಲ. ಎಲ್ಲ ಗೌರ್ಮೆಂಟ್ ಸರ್ಪ್ಲಸ್ ಆಗಿಬಿಡ್ತು, ತೊಗೊಂಬಿಟ್ರು ಅವ್ರಲ್ಲ. ಅಂದರೆ ಗೌರ್ಮೆಂಟ್ ವಶಕ್ಕೆ ಹೋಯ್ತಾ ಅಥವಾ ನೀವು? ನಾವು ಹಂಚಿಲ್ಲ, ಗೌರ್ಮೆಂಟ್ನವ್ರು ತೊಗೊಂಡು ಹಂಚಿದ್ರು ಜನಕ್ಕೆ. ಉಳುವವನೇ ಒಡೆಯ ಅಂತೇನು ಕಾಯ್ದೆ ಬಂತಲ್ಲ, ಯಾವ ಅದನ್ನು ಕಲ್ಟಿವೇಶನ್ ಮಾಡ್ತಿದ್ದ ಅವನಿಗೆ ಅದಾಗಿಬಿಡ್ತು. ಸೊ ಅದಾಗಿ ಉಳಿದಿದ್ದು ಯಾರ್ಯಾರು ಎಷ್ಟೆಷ್ಟು ದೊಡ್ಡವ್ರು ಇದ್ರಲ್ಲ ಅವ್ರಿಗೆ ಒಂದೊಂದು ಶೇರ್ 54 ಎಕರ್ಸ್ ಅಂತೇಳಿ ಒಂದೇನು ಶೇರ್ ಮಾಡಿದ್ರು, ಆ ಪ್ರಕಾರ ಶೇರ್ ಉಳಿದು ನಮಗೆ. ಬೇರೆ ಬೇರೆ ಇವರು ನಾಡಗೌಡರು ಕೆಲವೊಬ್ರು ಏನು ದೊಡ್ಡ ದೊಡ್ಡ ಮನೆ ತಂದವರು ಅವ್ರ ಮನ್ಯಾಗ ಆಳುಗಳ ಹೆಸರಲ್ಲಿ ಹಚ್ಚೋದು, ಇನ್ನೊಬ್ಬರು ಸಂಬಂಧಿಕರ ಹೆಸರಲ್ಲಿ ಹಚ್ಚೋದು ಅಂಥದೇನು ನಮ್ಮ ಅವ್ರು ಮಾಡಿಲ್ಲ. ತಾವು ಎಷ್ಟು ಜನ ಇದ್ದರೂ ಅಷ್ಟು ಕಷ್ಟ ಇಟ್ಕೊಂಡು ಉಳಿದಿದ್ದೆಲ್ಲ ಬಿಟ್ಬಿಟ್ಟು. ಮೇಡಮ್, ಅವಾಗ ಮನೆ ಮೇಂಟೆನೆನ್ಸ್ಗೆಲ್ಲ ಏನು ಮಾಡಿದ್ರು? ಸಡನ್ನಾಗಿ ಅದೆಲ್ಲ ಚೇಂಜ್ ಆಯ್ತಲ್ಲ? ಇದ್ರೆ ಹಾಗೆಲ್ಲ ಮಾಡಕ್ಕೆ ಅಷ್ಟು ಜನ ಇದ್ರು. ಮ್ಯಾಮ್, ಅವಾಗ ಗೌಡ್ಕಿ ಅಂತ ಅಂದರೆ ಇವಾಗ ನಾಡಗೌಡರು ಅಂದರೆ ನಿಮ್ಮ ಕಡೆನೇ ಲ್ಯಾಂಡ್ ರೆಕಾರ್ಡ್ಸು, ಮತ್ತೊಂದು ಟ್ಯಾಕ್ಸ್ ಫೈಲಿಂಗು ಎಲ್ಲ ನಿಮ್ಮ ಕಡೆನೇ ಇರುತ್ತೆ. ಹೌದು. ಅದನ್ನ ಹೇಗೆ ಸರ್ಕಾರದ ವಶಪಡಿಸ್ಕೊಂಡ್ರು? ಹೇಗೆ ನಿಮ್ಮ ಹತ್ರ ಆ ಪ್ರೋಸೆಸ್ ಹೆಂಗಿತ್ತು? ಯಾಕೆಂದ್ರೆ ನಾವು ಯಾರು ನೋಡಿಲ್ಲ, ನಮಗೆ ಗೊತ್ತಿಲ್ಲ, ಹೇಗೆ ಅದಾಯ್ತು? ಅದನ್ನೆಲ್ಲ ಅವ್ರು ಒಪ್ಪಿಸ್ಬಿಟ್ರು ನಮ್ಮ ಮಾವಾರ. ಅದು ಎಲ್ಲೆಲ್ಲಿ ಒಂದು ಯಾರೋ ಭೂಮಿ ಮಾರ್ಬೇಕಂದ್ರೂ ನಮ್ಮ ಪರ್ಮಿಷನ್ ತೊಗೋತಿದ್ರು, ಭೂಮಿ ಏನು ಮಾಡ್ಬೇಕಂದ್ರೂ ಪರ್ಮಿಷನ್ ಏನು ತೊಗೋತಿದ್ರಲ್ಲ ಅದನ್ನೆಲ್ಲ ಅವ್ರು ಬಿಟ್ಬಿಟ್ರು ಆಮೇಲೆ. ಸೊ ಅಂದರೆ ಇವಾಗ ತಹಶೀಲ್ದಾರ್ ಹತ್ರ ನಾವು ಹೇಗೆ ಸಿಗ್ನೇಚರ್ ಹಾಕ್ಸ್ಕೋತೀವಿ, ಅಂದರೆ ಲ್ಯಾಂಡ್ ಕನ್ವರ್ಷನಿಗೆ DC ಹತ್ರ ಹೇಗೆ ಸಿಗ್ನೇಚರ್ ಹಾಕ್ಸ್ಕೋತೀವಲ್ಲ, ಆ ಥರ ನಿಮ್ಮದು ಇಲ್ಲಿ ಸಿಗ್ನೇಚರ್ ಬೇಕಿತ್ತು. ಮನೆ ಕಟ್ಟಬೇಕು ಅಂದ್ರೆ ಸೀಲು ಟಪಾಲು ಆ ಥರದ್ದೇನೋ ಉಳ್ಕೊಂತ ನಿಮ್ಮ ಹತ್ರ? ಏನೂ ಉಳಿದಿಲ್ಲ ರೀ. ಯಾಕಂದ್ರೆ ನಾವು ಒಂದು 10 ವರ್ಷ ಇದು ಮನೆ ಬಿಟ್ಬಿಟ್ವಿ ಇವ್ರ ಎಜುಕೇಷನ್ ಸಂಬಂಧ. ಈ ಪೂರ್ತಿ ಮನೆ ಆಳುಗಳ ಮೇಲೆ ಬಿಟ್ಟು ಹೋಗ್ಬಿಟ್ವಿ. ಆವಾಗ ಯಾವ್ಯಾವ ಏನೇನು ಹೋಗ್ಕೇನೇನು ತೊಗೊಂಡು ಏನು ನಮ್ಮ ಗುರ್ತಕ್ಕೇನು ಉಳಿಸಿಲ್ಲ ಅಲ್ಲಿ. ಹಾಗಾಗಿ ಇಲ್ಲೇನು ಉಳ್ಕೊಂಡಿಲ್ಲ. ನಮ್ಗೆ ಅದೇ ಆಶ್ಚರ್ಯ ಇತ್ತು, ಇಷ್ಟು ಚೆನ್ನಾಗಿರೋ ವಾಡೆಯಲ್ಲಿ ಏನು ಉಳ್ಕೊಂಡಿಲ್ಲ ಅಂತ ಇದ್ರಲ್ಲ ಅಂತ. ಬೇರೆ ಸಂಬಂಧಿಕರಿಗೆ ನೋಡ್ಕೊಳಕ್ ಕೊಟ್ಟಿದ್ರಿ? ಸಂಬಂಧಿಕರಲ್ಲ, ಮನ್ಯಾಗಿನ ಆಳುಗಳಿಗೆ, ಜೀತ ಆಳುಗಳು ಇರ್ತಾವಲ್ಲ ಅವ್ರಿಗೆ ನೋಡ್ಕೊತ ತಿಂಗಳ ಬರ್ತಿದ್ವಿ, ನೋಡ್ತಿದ್ವಿ, ಮತ್ತೆ ಹೋಗ್ತಿದ್ವಿ. ಎಲ್ಲ ಭೂಮಿ ಗಿಮಿ ಎಲ್ಲ ಹೋದ್ಮೇಲೆ ಮತ್ತು ಮಕ್ಕಳ ಎಜುಕೇಷನ್ ನಮ್ಮ ಮೇನ್ ಆತಲ್ಲ ನಮ್ದು. ಸೊ ನಿಮ್ಮ ಕಾನ್ಸಂಟ್ರೇಷನ್ ಈ ಕಡೆ. ಹೌದೌದು. ಮುಂದೆ ಮಕ್ಕಳೇ ನಮ್ಮ ಆಸ್ತಿ, ಅದೇ ಆಸ್ತಿ ಅಂತ ತಿಳ್ಕೊಂಡು 3 ಮಂದಿ ಮಕ್ಕಳ ಎಜುಕೇಷನ್ ಧಾರವಾಡದಾಗ ಆಗೈತಿ. ಓಕೆ, ಇವಾಗ 100 ಎಕರೆನು ನೀವೇನೇ ಮಾಡ್ತೀರಾ ಅಥವಾ ಗುತ್ತಿಗೆ ಏನಾದರೂ? ಇಲ್ಲ ಇವನೇ ಮಾಡ್ತೀವಿ. ಓಕೆ, ಹೇಗಿದೆ ಸರ್ 100 ಎಕರೆ ಮೇಂಟೈನ್ ಮಾಡೋದು? ಕಬ್ಬ ಚಂದ್ರಿ ನಡೀತೀವಿ. ಕೆಲಸದವರೆಲ್ಲ ಸಿಗ್ತಾರಾ? ಎಲ್ಲ ಫುಲ್ ಕಂಪ್ಲೀಟ್ ಕಬ್ಬು. ಜೋಳ, ನೀರಾವರಿ ಎಲ್ಲ ಚೆನ್ನಾಗಿದೆ? ನೀರಾವರಿ ಇದೆ. ನೀರಾವರಿ ಭಾಳ ಇಲ್ಲ ರೀ, ಒಂದು 40 ಎಕರೆ ಮಟ್ಟ ಆಗ್ತದೆ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.